ಇರತಕ್ಕಂತ ಎಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂತ ಹೋರಾಟಗಾರರೇ, ವೇದಿಕೆಯ ಮುಂಭಾಗದಲ್ಲಿ ಇವತ್ತು ಚನ್ನರಾಯಪಟ್ಟಣದ 13 ಹಳ್ಳಿಗಳ ಭೂಸ್ವಾಧೀನವನ್ನ, ಬಲವಂತದ ಭೂಸ್ವಾಧೀನವನ್ನ ಉಳಿಸಿಕೊಡ್ಲಿಕ್ಕೆ ನಾವು ನಿಮ್ಮ ಬೆನ್ನಿಗೆ ನಿಲ್ತೇವೆ ಅನ್ನುವಂತ ಒಂದು ನೈತಿಕ ಶಕ್ತಿಯನ್ನ ಇವತ್ತು ಕೊಡ್ಲಿಕ್ಕೆ ಈ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ವಿವಿಧ ಮೂಲೆಗಳಿಂದ ಬಂದಿರತಕ್ಕಂತ ಎಲ್ಲ ಹೋರಾಟಗಾರರೇ, ಬಹಳ ಮುಖ್ಯವಾಗಿ ಇವತ್ತು ಈ ವೇದಿಕೆಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಹಸಿರು ಬಣ್ಣ ಇದೆ, ನೀಲಿ ಬಣ್ಣ ಇದೆ, ಕೆಂಪು ಬಣ್ಣ ಇದೆ. ಅದನ್ನ ಸಾಕ್ಷೀಕರಿಸಲಿಕ್ಕೆ ನಮ್ಮ ಜುಡಿಷಿಯರಿ ವಕೀಲರು ಸಹ ಇಲ್ಲಿ ಬಂದು ಈ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂತ ಅಭಯವನ್ನು ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಆದ್ಮೇಲೆ ಇಷ್ಟೇ ವಿಚಾರ. ಈಗಾಗಲೇ ಶ್ರೀನಿವಾಸ್ ಅವರು ಪ್ರಾಸ್ತಾವಿಕವಾಗಿ ನಾವಿಲ್ಲಿ ಸೇರ್ಕೊಂಡಿರ್ತಕ್ಕಂಥ ಉದ್ದೇಶ ಏನು, ನಮ್ಮ ಮುಂದಿನ ಕಾರ್ಯ ಯೋಜನೆಗಳೇನು, ಹೋರಾಟದ ಸ್ವರೂಪ ಏನು ಅನ್ನುವಂಥದ್ದನ್ನ ಅವರು ಬಿಡಿಸಿಟ್ಟಿದ್ದಾರೆ. ಯಶವಂತ್ ಅವರು ಸರ್ಕಾರಕ್ಕೆ ಒಂದು ಗಂಭೀರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳಲಿಕ್ಕೆ ಹೊರಟಿರೋದಿಷ್ಟೇ, ಇಷ್ಟು ದಿನಗಳ ಕಾಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತಿದೆ, ಹಿಂದೆ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಇದು ಭೂಸ್ವಾಧೀನ ಆಯಿತು. ಆದ್ರೆ ಈ ರಾಜಕಾರಣಿಗಳ ದ್ವಿಮುಖ ನೀತಿ ಇದೆಯಲ್ಲ, ಇದರ ಬಗ್ಗೆ ನಾವು ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಯಾಕೆ ಆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಈ ಹೋರಾಟ ಆರಂಭ ಆದಾಗ ನಮಗೊಂದು ಭರವಸೆ ಇತ್ತು. ಇಂಥ ಒಂದು ಫಲವತ್ತಾದ ಭೂಮಿ, 2-3 ಬೆಳೆ ಬೆಳೆಯುವಂತ ಭೂಮಿ, ಅನೇಕ ವೈವಿಧ್ಯಮಯ ರೀತಿಯಲ್ಲಿ ಕೃಷಿ ಮಾಡ್ತಿರ್ತಕ್ಕಂಥ ಭೂಮಿ, ಇದನ್ನ ಖಂಡಿತ ಯಾವುದೇ ಕಾರಣಕ್ಕೂ ಇವರು ರಾಜಕಾರಣಿಗಳು ಖಂಡಿತ ಭೂಸ್ವಾಧೀನ ಆಗಲಿಕ್ಕೆ ಬಿಡೋದಿಲ್ಲ. ಇದರ ಹಿಂದೆ ಕೇವಲ ಕೆಡಿಬಿ ಅಧಿಕಾರಿಗಳು ಮತ್ತು ಯಾರೋ ಉದ್ಯಮಿಗಳದ್ದು ಕೈವಾಡ ಇದೆ. ಅದನ್ನ ವಿಫಲ ಮಾಡುವಲ್ಲಿ ನಮ್ಮ ರಾಜಕಾರಣಿಗಳು ಸಹಾಯ ಮಾಡ್ತಾರೆ ಅನ್ನುವಂತ ನಂಬಿಕೆಯನ್ನು ನಾವು ಇಟ್ಕೊಂಡು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಖಂಡಿತ ಅಂತ ಒಂದು ಯಾವುದೇ ನಂಬಿಕೆಗೆ ಅರ್ಹರಲ್ಲ ಇವರು ರಾಜಕಾರಣಿಗಳು ಅನ್ನುವಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಈ ಹೋರಾಟಕ್ಕೆ ಕಾನೂನಾತ್ಮಕವಾಗಿ ನಮಗೆ ಬೆಂಬಲಕ್ಕೆ ನಿಲ್ಲುವಂತ ನಿಟ್ಟಿನಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ವಿ ಗೋಪಾಲ್ ಗೌಡ್ರು ಈ ಹೋರಾಟಕ್ಕೆ ಬಂದು ಚನ್ನರಾಯಪಟ್ಟಣದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಕಾನೂನಾತ್ಮಕವಾಗಿ ನಿಮಗೆ ಬೇಕಾದಂತ ಎಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಅಂತ ಹೋಗಿದ್ರು. ಅದೇ ರೀತಿಯಾಗಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸಹ ಹೋರಾಟಕ್ಕೆ ಬಂದು ಭಾಗವಹಿಸಿ ಈ ಭೂಸ್ವಾಧೀನ ಒಳಸುಳಿಗಳ ಬಗ್ಗೆ ಅನೇಕ ತಿಳುವಳಿಕೆಯನ್ನ ನಮ್ಮ ರೈತರಿಗೆ ಕೊಟ್ಟು ಹೋಗಿದ್ರು. ಆದ್ರೆ ಇವತ್ತು ಏನಾಗ್ತಾ ಇದೆ, ಒಂದು ಸರಿಯಾದ ಇಂಡಸ್ಟ್ರಿಯಲ್ ಪಾಲಿಸಿಯನ್ನ ಮಾಡಿಕೊಳ್ಳಲಿಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರ ಕೇವಲ ನಮ್ಮ ವಿಮಾನ ನಿಲ್ದಾಣಕ್ಕೆ ಹತ್ತಿರ ಇದೆ ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಸಾವಿರಾರು ಎಕರೆಯನ್ನ ಇವತ್ತು ಕೆಡಿಬಿಗೆ ಧಾರಾದತ್ತವಾಗಿ ಕೊಟ್ಟು ಅದರಿಂದ ಉದ್ಯಮಿಗಳಿಗೆ ಇವತ್ತು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಒಂದು ಏಜೆಂಟ್ ಆಗಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನು ನಾವೆಲ್ಲನೂ ಯಾವುದೇ ಕಾರಣಕ್ಕೆ, ಇದು ಕೇವಲ 13 ಹಳ್ಳಿಗಳ ಸಮಸ್ಯೆ ಅಲ್ಲ ಬಂಧುಗಳೇ, ಇದು ಇಡೀ ರೈತ ಕುಲದ ಸಮಸ್ಯೆ, ಕೃಷಿ ಕಾರ್ಮಿಕರ ಸಮಸ್ಯೆ ಮತ್ತು ಕೃಷಿಯ ಮೇಲೆ ಅವಲಂಬಿತರಾದಂತ, ಪ್ರತ್ಯಕ್ಷವಾಗಲಿ ಅಥವಾ ಪರೋಕ್ಷವಾಗಲಿ ಅವಲಂಬಿತರಾಗಿರ್ತಕ್ಕಂಥ ಸಾವಿರಾರು ಕುಟುಂಬಗಳ ಸಮಸ್ಯೆ. ಆ ನಿಟ್ಟಿನಲ್ಲಿ ಇವತ್ತು ಎಂ.ಬಿ. ಪಾಟೀಲ್ ಹತ್ರ ನಮ್ಮ ಎಲ್ಲ ಹೋರಾಟಗಾರರು ಹೋಗಿದ್ರು. ಆ ದೊಡ್ಡ ಮನುಷ್ಯ ಒಂದು ಮಾತು ಹೇಳ್ತಾನೆ ನಮ್ಮ ಹೋರಾಟಗಾರರಿಗೆ, ನಾನು ಕೆಡಿಬಿ ಮಂತ್ರಿ ಇದ್ದೀನಿ, ನಾನೆಲ್ಲೋ ಬೇರೆ ಬೇರೆ ದೇಶಗಳಲ್ಲೆಲ್ಲ ಸೈನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಅವರಿಗೆಲ್ಲ ಭೂಮಿ ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ದೇಶವನ್ನ, ರಾಜ್ಯವನ್ನ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಕೈಗಾರಿಕೆಗಳು ಬೇಕೇ ಬೇಕು. ಉದ್ಯೋಗ ಸೃಷ್ಟಿ ಆಗ್ಬೇಕಾದ್ರೆ ಕೈಗಾರಿಕೆಗಳು ಬೇಕೇ ಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಇವತ್ತೊಂದು ಮಾತನ್ನ ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ.
ಇದೇ ಎಂ.ಬಿ. ಪಾಟೀಲ್ 2013ರಿಂದ 2018ರವರೆಗೂ ನೀರಾವರಿ ಮಂತ್ರಿಗಳಾಗಿದ್ರು. ಬೃಹತ್ ನೀರಾವರಿ ಮಂತ್ರಿಗಳು ಕರ್ನಾಟಕಕ್ಕೆ. ಈ ಭಾಗದಲ್ಲಿ ಶಾಶ್ವತವಾದಂತಹ ನೀರು ಬೇಕು. ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೆ ಅವನ ಕೃಷಿಗೆ ನೀರು ಬೇಕು, ನೀರು ಕೊಡಿ ಅಂತೇಳಿ ಹೋರಾಟಗಳು ನಡೆದು ಈ ಎಂ.ಬಿ. ಪಾಟೀಲ್ ಯೋಗ್ಯತೆಗೆ 1 ಎಕರೆಗೆ ನೀರು ಕೊಡ್ಲಿಕ್ಕೆ ಆಯ್ತೇನ್ರಿ ಈ ಜಿಲ್ಲೆಗಳಿಗೆ? ಒಂದು ಸಾರಿ ಏನಾದ್ರೂ ಬಂದು ಈ ಜಿಲ್ಲೆಗಳ ನೀರಿನ ಬವಣೆ ಬಗ್ಗೆ ನೋಡಿದಾರ? ಇಂಥ ಎಂ.ಬಿ. ಪಾಟೀಲ ಇವತ್ತು ರೈತರ ಕೃಷಿ ಭೂಮಿಯನ್ನು ಕಿತ್ಕೊಂಡು ಯಾರೋ ಕೈಗಾರಿಕೋದ್ಯಮಿಗಳಿಗೆ ಕೊಡ್ಲಿಕ್ಕೆ ಹೊರಟಿದ್ದಾನೆ. ಅದಕ್ಕಿರ್ತಕ್ಕಂಥ ಬದ್ಧತೆ ಇವತ್ತು ರೈತರಿಗೆ ನೀರು ಕೊಡುವಂತ ವಿಚಾರದಲ್ಲಿ ನೀನು ತೋರಿಸಲಿಲ್ಲಪ್ಪ. ಇವತ್ತು ಅದೇ ರೀತಿ ಸಿದ್ದರಾಮಯ್ಯನವರು ಇದೇ ವೇದಿಕೆಗೆ ಬಂದು ನಾನು ಇದರ ವಿರುದ್ಧ ಇದ್ದೀನಿ, ಇಂಥ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ತಗೋಬಾರದು, ಈಗ ನಾನು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀನಿ, ಒಂದು ವೇಳೆ ಅವರು ಬಿಡದೇ ಇದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಸಹಾಯ ಮಾಡಿ, ನನಗೆ ಮತ ಕೊಡಿ, ನಮ್ಮ ಸರ್ಕಾರವನ್ನು ಗೆಲ್ಲಿಸಿಕೊಡಿ ರಾಜ್ಯದಲ್ಲಿ. ನಾನು ಬಂದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಈ ಒಂದು ಭೂಸ್ವಾಧೀನವನ್ನ ತಕ್ಷಣ ಕೈ ಬಿಡ್ತೀನಿ ಅಂತ ಹೇಳೋದು. ಎಲ್ಲಿದ್ದೀರಿ ಸಿದ್ದರಾಮಯ್ಯನವರೇ? ಯಾಕೆ ಇಂಥ ವಚನ ಭ್ರಷ್ಟರಾದ್ರೆ ಇವತ್ತು ಕರ್ನಾಟಕ ರಾಜ್ಯದ ಮುಂದೆ, ರೈತ ಸಮುದಾಯದ ಮುಂದೆ ನೀವು ಉತ್ತರ ಕೊಡಬೇಕು. ಇವತ್ತು ಇನ್ನೊಂದು ವಿಚಾರವನ್ನು ಇವತ್ತು ನಾವು ಗಮನಿಸಬೇಕಾಗಿದೆ. ಇವತ್ತಿನ ಸಂಸದರು, ಈ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರು, ಅವರು ಈ ಜಿಲ್ಲೆಯಲ್ಲಿ ಹಿಂದೆ ಉಸ್ತುವಾರಿ ಮಂತ್ರಿಗಳಾಗಿದ್ದರು. ಆ ಪುಣ್ಯಾತ್ಮ ಈ ಭೂಸ್ವಾಧೀನ ವಿರೋಧಿ ಹೋರಾಟದ ಚಳವಳಿಗೆ ಒಂದು ದಿನಾನೂ ಬಂದು ಭಾಗವಹಿಸಲಿಲ್ಲ. ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ. ಇವತ್ತು ನನ್ನ 2-3 ದಿನದಿಂದ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆಯಲ್ಲಿ ಒಂದು KDB ಅಕ್ವಿಸೇಷನ್ ಆಗಿದೆ. ಅಲ್ಲಿ ಹೋಗ್ಬಿಟ್ಟು ರೈತರಿಗೆ ಸಭೆಯಲ್ಲಿ ಹೇಳ್ತಾವ್ರೆ, ಇದನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ, ಈ ಭೂಮಿಯನ್ನು ಉಳಿಸಲಿಕ್ಕೆ ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮ ಮಾಡ್ತೀನಿ ಅಂತ ಹೇಳ್ತಾರೆ. ಏನ್ರಿ ಇದು ಡಬಲ್ ಸ್ಟ್ಯಾಂಡರ್ಡು? ಇಲ್ಲಿ ದೇವನಹಳ್ಳಿಯಲ್ಲಿರ್ತಕ್ಕಂಥ ರೈತರಿಗೆ ಒಂದು ನ್ಯಾಯ, ಜಂಗಮಕೋಟೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ನ್ಯಾಯ ನಿಮ್ದು? ಅಥವಾ ಇಲ್ಲಿ ಒಂದು ಮಾತು ಅಲ್ಲೊಂದು ಮಾತು ಮಾತಾಡೋದಾದ್ರೆ ನಿಮ್ಮನ್ನ ಯಾರಾದ್ರೂ ರಾಜಕಾರಣಿಗಳು ಅಂತ ಹೇಳಲಿಕ್ಕೆ, ನಾಯಕರು ಅನ್ಲಿಕ್ಕೆ, ತೀರ್ಮಾನ ಮಾಡ್ಲಿಕ್ಕೆ ಆಗತ್ತಾ? ಹಾಗಾಗಿ ಬಂದೋಳೆ ಇವತ್ತು ನಾನು ನಮ್ಮ ವಕೀಲರಲ್ಲಿ ಒಂದು ವಿನಂತಿ ಮಾಡ್ಲಿಕ್ಕೆ, ಕೊನೆಯದಾಗಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತೀಗಾಗಲೇ 13 ಹಳ್ಳಿಗಳಲ್ಲಿ 2 ಹಳ್ಳಿಗಳನ್ನ ನೋಟಿಫಿಕೇಶನ್ ಮಾಡಿ ಆಗಿದೆ. ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಇವತ್ತು ಮುಖಂಡರು ಬಂದಿದ್ದಾರೆ, ಆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಾವು ಜೊತೆಯಲ್ಲಿ ಇರ್ತೀವಿ, ಯಾವುದೇ ರೀತಿಯಾದಂತಹ ಹೋರಾಟಕ್ಕೆ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆ 2 ಹಳ್ಳಿಗಳ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರ ಬಗ್ಗೆ ತಾವು ದಯಮಾಡಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು, ಕಾನೂನಾತ್ಮಕವಾಗಿ ಆ 2 ಹಳ್ಳಿಗಳ ಜೊತೆ ಹೇಗೆ ನಿಲ್ಲಬೇಕು, ಅದರ ಮುಂದಿನ ದಾರಿ ಏನು ಅನ್ನೋದ್ರ ಬಗ್ಗೆ ತಾವು ಯೋಚನೆ ಮಾಡಬೇಕು ಅನ್ನುವಂತ ಮಾತನ್ನ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಅದಕ್ಕೆ ಬೇಕಾದ್ರೆ ಗೋಪಾಲ್ ಗೌಡರು ಮತ್ತು HN ನಾಗಮೋಹನ್ ದಾಸ್ ಅವರು ನಿಮಗೆ ಸದಾ ಅದಕ್ಕೆ ಬೇಕಾದಂತ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ಕೊಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ, ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ನಾಯಕರು ತೀರ್ಮಾನ ಮಾಡಿದ ಹಾಗೆ ನಾವು ಇಲ್ಲ ಜೈಲಿಗೆ ಹೋಗ್ಬೇಕಾ, ಇಲ್ಲ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ಬೇಕಾ ಅನ್ನುವಂಥದ್ದನ್ನ ಇಲ್ಲಿ ಮುಂದೆ ಇರ್ತಿರ್ತಕ್ಕಂಥ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಅವರು ಡಿಸೈಡ್ ಮಾಡ್ಕೊಳ್ಳಿ. ಇನ್ನೂ ಒಂದು 1 ಅವರ್ 2 ಅವರ್ ನಮ್ಮ ಸಭೆ ನಡೀತಾ ಇರ್ತದೆ. ಇವು ಎರಡಕ್ಕೆ ಇವತ್ತು ನೋಡಿ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂತ ಎಲ್ಲರೂ ಇವತ್ತು ಬಿಸಿಲಲ್ಲಿ ಕೂತಿದ್ದಾರೆ. ನಾವು ನೆನ್ನೆನೆ ಪೆಂಡಾಲ್ ಹಾಕಿ ಎಲ್ರಿಗೂ ಒಂದು ಸೂಕ್ತವಾದಂತ ನೆರಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಎಲ್ಲ ಹೆಣ್ಣು ಮಕ್ಕಳಾದಿಯಾಗಿ, ಹೋರಾಟಗಾರರಾದಿಯಾಗಿ ರಾಜ್ಯದ ಉದ್ದಗಲಕ್ಕೆ ಬಂದಿರತಕ್ಕಂಥವ್ರನ್ನೆಲ್ಲರನ್ನ ಪೊಲೀಸ್ ಇಲಾಖೆಯವರು ಇವತ್ತು ಬಿಸಿಲಲ್ಲಿ ಒಣಗಿಸ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ರೈತರ ಶಾಪ. ಇವತ್ತು ಸರ್ಕಾರಕ್ಕೆ ತಟ್ಟುವುದರ ಜೊತೆಗೆ ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡತಕ್ಕಂತ ಪೊಲೀಸರಿಗೂ ತಟ್ಟುತ್ತದೆ ಅನ್ನುವಂತ ಮಾತನ್ನ ಹೇಳಿ, ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ, ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಭೂಮಿ, ನಮ್ಮ ಭೂಮಿ. ಜೈ ಕರ್ನಾಟಕ, ಮತ್ತೆ ಜೈ ರೈತ. ಧನ್ಯವಾದಗಳು ಅಂಜನ್ ರೆಡ್ಡಿ ಸರ್.